ಅಮ್ಮ ಅವಳಿಲ್ಲಿ ನಿರ್ಮಲಾ ನಮ್ಮ ಅಕ್ಕ ಅವರು. ನಿಮ್ಮ ಅಕ್ಕ ಟಾಯ್ಲೆಟ್ಗೆ ಹೋಗಿದ್ದಾರೆ. ಪಾಪ ಅವಳು ಮರ್ಯಾದೆ ತೆಗಿತಿದ್ದೀರಲ್ಲ. ಯಾಕೆ ವಿಡಿಯೋ ನೋಡೋರು ಯಾರು ಟಾಯ್ಲೆಟ್ಗೆ ಹೋಗಲ್ಲ? ಖಂಡಿತ ಹೋಗ್ತಾರೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫುಟಾಡೋ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಚಿಕನ್ ಸಮೋಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಚಿಕನ್ ಸಮೋಸಕ್ಕೆ ನಾನು ಒಂದು ಅರ್ಧ kg ಚಿಕನ್ ತಗೊಂಡಿದ್ದೀನಿ, ಬೋನ್ಲೆಸ್ ಚಿಕನ್. ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, ಚಿಲ್ಲಿ ಫ್ಲೇಕ್ಸ್, ಆನಿಯನ್, ಚಾಪ್ ಮಾಡ್ಕೊಂಡಿರೋಂಥ ಗಾರ್ಲಿಕ್. ಓಕೆ, ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಆಯಿಲ್ ಬಿಸಿ ಆಗಿದೆ. ಸೊ ಆನಿಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಆನಿಯನ್ ಒಂದು 4-5 ತಗೊಂಡಿದ್ದೀನಿ, 4-5 ಆನಿಯನ್ ತಗೊಂಡಿದ್ದೀನಿ. ಸಮೋಸದ ಒಳಗಡೆ ಅಂದರೆ ಸಮೋಸ ಶೀಟ್ ಬರುತ್ತೆ, ಅದ್ರ ಒಳಗಡೆ ಸ್ಟಫಿಂಗ್ ಮಾಡೋದಕ್ಕೆ, ಸಮೋಸಾಗೆ ಸ್ಟಫಿಂಗ್ ಮಾಡೋದಕ್ಕೆ ಫಸ್ಟ್ ಸ್ಟಫಿಂಗ್ನ ರೆಡಿ ಮಾಡ್ಕೊತೀನಿ. ಆನಿಯನ್ ಸ್ವಲ್ಪ ಫ್ರೈ ಆಗಲಿ, ಬ್ರೌನ್ ಆಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಸೊ ಆನಿಯನ್ ಫ್ರೈ ಆಗಿದೆ, ತುಂಬ ಫ್ರೈ ಆಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಅದ್ರ ಸ್ಮೆಲ್ ಹೋಗೋ ತನಕ. ಗ್ಯಾಸ್ನ ಸ್ಲಿಮ್ಮಲ್ಲಿ ಇಟ್ಕೋಬೇಕು. ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ, ಅದನ್ನು ಹಾಕೊತೀನಿ. ಕರಿಬೇವು ಸೊಪ್ಪು ಬೇಕಾದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀವಲ್ಲ, ಸ್ವಲ್ಪ ಫ್ರೈ ಆಗಲಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಫ್ರೈ ಆಗಿದೆ. ನಾನೀಗ ಒಂದು 1/2 kg ಚಿಕನ್ ತಗೊಂಡಿದ್ನಲ್ಲ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೊತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಆನಿಯನ್ ಜೊತೆ. ಎಷ್ಟು ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ನಾವು ಉಪ್ಪನ್ನ ಹಾಕೊತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ತೀನಿ, ಸ್ವಲ್ಪ ಹೊತ್ತು ಚಿಕನ್ ಹಾಕಿದ್ದೀನಿ ಅಲ್ವಾ, ಸೊ ಹಾಗಾಗಿ ಚಿಕನ್ ಫ್ರೈ ಆಗಲಿ. ಓಕೆ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಸ್ವಲ್ಪ ಮುದ್ದೆ ಮುದ್ದೆ ಆಗಿರುತ್ತೆ, ಸೊ ಹಾಗಾಗಿ ಬಿಕಾಸ್ ಆಫ್ ಬೋನ್ಲೆಸ್ ಇದೆ ಅಲ್ವಾ, ಹಾಗಾಗಿ ಇದರಲ್ಲಿರೋ ನೀರಿನ ಅಂಶ ಬಿಡಬೇಕು, ಅಂದರೆ ಡ್ರೈ ಆಗಬೇಕು ಎಲ್ಲ. ನೀರಿದ್ರೆ ಮತ್ತೆ ಇದು ಮಾಡೋದಕ್ಕೆ ಆಗಲ್ಲ, ಸ್ಟಫಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಸ್ವಲ್ಪ ಬೆಂದಿದೆ, ಬಾಯ್ಲ್ಡ್ ಆಗಿದೆ. ಸೊ ನಾನೀಗ ಏನು ಮಾಡ್ತೀನಿ, ಫ್ಲೇವರಿಗೋಸ್ಕರ ಆಚೆ ಚಿಕನ್ ಮಸಾಲ ಸ್ವಲ್ಪ ಹಾಕ್ತೀನಿ, ಅಷ್ಟು ಜಾಸ್ತಿ ಹಾಕಲ್ಲ, ಖಾರ ಆಗೋ ಥರ ಸ್ವಲ್ಪ ಹಾಕ್ತೀನಿ. ಆಮೇಲೆ
ರೆಡ್ ಚಿಲ್ಲಿ ಪೌಡರ್ ಹಾಕಿದೆ, ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ನಿಮಗೆ ಬೇಕಾದರೆ ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕ್ಬೋದು, ಬಟ್ ಮೇ ಬಿ ಅದು ಬಾಯಿಗೆ ಸಿಗುತ್ತೆ ಅಂತ ಹೇಳ್ಕೊಂಡು ನಾನು ಹಾಕಕ್ಕೆ ಹೋಗಿಲ್ಲ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ, ಜಾಸ್ತಿ ಬೇಡ, ಖಾರ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಮುಚ್ಚಕ್ಕೆ ಹೋಗೋದು ಬೇಡ, ಬಿಕಾಸ್ ವಾಟರ್ ಏನಿದೆ ಅದೆಲ್ಲ ಡ್ರೈ ಆಗಬೇಕು. ನೀರು ಬಿಟ್ಟಿರುತ್ತೆ ಅಲ್ವಾ ಚಿಕನ್ನು, ಫುಲ್ ಡ್ರೈ ಆಗಬೇಕದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ತಗೊಂಡಿದ್ರಲ್ಲ, ಸೊ ಅದನ್ನು ಕೂಡ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಡ್ರೈ ಆಗಬೇಕು. ಸ್ವಲ್ಪ ಹೊತ್ತು ಹಾಗೆ ಇರಲಿ. ನೀರಿದೆ ಅಲ್ವಾ, ಅದು ಸ್ವಲ್ಪ ಡ್ರೈ ಆಗಬೇಕು, ಅದಕ್ಕೋಸ್ಕರ. ಆಲ್ಮೋಸ್ಟ್ ಡ್ರೈ ಆಗ್ತಾ ಇದೆ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸ್ಟಫಿಂಗ್ ನೋಡಬೇಕಾದ್ರೆ ತಿನ್ನೋಣ ಅನಿಸ್ತಿದೆ, ಚೆನ್ನಾಗಿ ಬಂದಿದೆ. ಮೇ ಬಿ ಅದನ್ನು ಸಮೋಸನೂ ಚೆನ್ನಾಗಿ ಬರುತ್ತೆ ಅಂತ ಹೋಗ್ಬೇಕಾದ್ರೆ. ಆಲ್ಮೋಸ್ಟ್ ಡ್ರೈ ಆಗಿದೆ, ಸಾಕು ಡ್ರೈ ಆಗಿರೋದು. ಇಲ್ಲ ತುಂಬ ಗಟ್ಟಿ ಆಗಿಬಿಡುತ್ತೆ ಆಮೇಲೆ, ಸಾಕು. ಸೊ ಚಿಕನ್ ಬೆಂದಿದೆ. ಚಿಕನ್ ಬಾಯ್ಲ್ಡ್ ಆಗಿದೆ. ಸೊ ನಾನೀಗ ಇದನ್ನು ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡ್ತೀನಿ. ಸ್ಟಫಿಂಗ್ ರೆಡಿ ಆಗಿದೆ. ಇದಕ್ಕೆ ಸಮೋಸ ಶೀಟ್ ಇಲ್ಲಾಂದರೆ ಸಮೋಸ ಪಟ್ಟಿ ಅಂತ ಕರಿತೀವಿ. ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಶಾಪಲ್ಲಿ ಎಲ್ಲಾದರೂ ಸಿಕ್ಕಿಲ್ಲ ಅಂತಂದರೆ ಆನ್ಲೈನಲ್ಲಿ ಸಿಗುತ್ತೆ. ಇಲ್ಲಾಂದರೆ ಬ್ಲಿಂಕಿಟ್ ಆ್ಯಪಲ್ಲಿ ಟ್ರೈ ಮಾಡಿ. ನಾನು ಇದನ್ನು ಬ್ಲಿಂಕಿಟ್ ಆ್ಯಪಿಂದ ತರಿಸಿರೋದು. ಸೊ ನಿಮ್ಗೆ ಇದು ಸಿಗುತ್ತೆ. ಇದರಲ್ಲಿ ಟೋಟಲ್ 50 ಶೀಟ್ಸ್ ಇರುತ್ತೆ. 50 ಸಮೋಸ ಮಾಡ್ಬೋದು. ಓಕೆನಾ? ಇದನ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ಸೊ ಅದಕ್ಕೆ ಪೇಸ್ಟ್ ಮಾಡೋದಕ್ಕೋಸ್ಕರ ನಾನು ಇದರಲ್ಲಿ 2 ಕಪ್ ಆಫ್ ಮೈದಾ ತಗೊಂಡಿದ್ದೀನಿ. ಸೊ ಸ್ವಲ್ಪ ವಾಟರ್ನ ಹಾಕ್ಬಿಟ್ಟು ಇದನ್ನ ಪೇಸ್ಟ್ ಥರ ರೆಡಿ ಮಾಡ್ಕೊತೀನಿ. ಬಿಕಾಸ್ ಅದು ಸಮೋಸ ಪಟ್ಟಿನ ಲಾಕ್ ಮಾಡಬೇಕಲ್ವಾ, ಇಲ್ಲಾಂದ್ರೆ ಲಾಕ್ ಆಗಲ್ಲ. ಸೊ ಹಾಗಾಗಿ ನೀಟಾಗಿ ವಾಟರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಮೈದಾ ಪೇಸ್ಟ್ ರೆಡಿ ಆಗಿದೆ, ಅದನ್ನ ಲಾಕ್ ಮಾಡೋಕ್ಕೋಸ್ಕರ. ಸೊ ಸಮೋಸ ಪಟ್ಟಿ ಹೇಗಿರುತ್ತೆ ಹೀಗೆ ಇದನ್ನ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಈ ತರ ಇರುತ್ತೆ. ಓಕೆನಾ? ಮಾಡ್ಕೊಂಡು ಅದನ್ನ ಸ್ವಲ್ಪ ಒತ್ತಿ ಮುಂದೆ ಹಾಕಿ ತಕೊಂಡು ಇದನ್ನ ಹೇಗೆ ಮಾಡಿ
ಸ್ಟಫಿಂಗ್ ಈ ತರ ಆಗಿರ್ಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಈಗ ಆಯಿಲ್ಗೆ ಬಿಡೋಣ. ಆಯಿಲ್ ಫ್ರೈ ಆಗಿದೆ. ನಾನು ಆಯಿಲ್ ಆಗಲೇ ಬಿಸಿ ಮಾಡಕ್ಕೆ ಇಟ್ಟಿದ್ದೆ. ಫ್ರೈ ಆಗಿದೆ. ಟೂ ಟು 3 ಮಿನಿಟ್ಸ್ ಸಾಕು. ಯಾಕಂತಂದ್ರೆ ಚಿಕನ್ ಎಲ್ಲ ಬಾಯ್ಲ್ಡ್ ಆಗಿದೆ ಆಲ್ರೆಡಿ. ಸೊ ಅದೇನು ಸಮೋಸಾ ಶೀಟ್ ಏನಿತ್ತು ಅದು ಮಾತ್ರ ಫ್ರೈ ಆಗಬೇಕಾಗಿರೋದು. ಆಲ್ಮೋಸ್ಟ್ ಆಗಿದೆ. ಸೊ ನಾನು ಇದನ್ನು ತೆಗಿತಾ ಇದ್ದೀನಿ. ಸಮೋಸಾ ಶೀಟ್ನ ಮನೆಯಲ್ಲೇ ಮೈದಾ ಹಿಟ್ಟಲ್ಲಿ ಮಾಡಬಹುದು, ಬಟ್ ರಿಸ್ಕ್ ತಗೊಳ್ಳಿಕ್ಕೆ ಬೇಡ, ಕೆಲಸ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಫೈನಲಿ ಸಮೋಸ ಅಂತೂ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡೋಕ್ಕೆ ಯಾರಿಗೆ ಕೊಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಎಲ್ಲಿ ಬಂದಿದ್ದೀನಿ ಅಂತಂದರೆ ಸಮೋಸ ಟೇಸ್ಟ್ ಮಾಡಿಸ್ಲಿಕ್ಕೆ ಭಾವನ ಮನೆಗೆ ಬಂದಿದ್ದೀನಿ. ಟೈಮ್ ಎಷ್ಟಾಗಿದೆ ಗೊತ್ತಾ? ಆ್ಯಕ್ಚುಲಿ 11:40 PM. ಬರ್ತೀನಿ ಅಂತ ಹೇಳಿದ್ದೀನಿ, ನೋಡೋಣ. ಮಲಗಿದ್ದಾರೆ ಅವರು. 11:40ಗೆ ಎಬ್ಸ್ಬಿಟ್ಟು ಸಮೋಸ ಕೊಡ್ತಾ ಇದ್ದೀನಿ. ನೀವು ಬಾ ಮಲ್ಕೊಂಡ್ರ? ಅವನಿಗೆ ತಲೆ ಸಿಕ್ಕಾಪಟ್ಟೆ ನೋವು. ಏನದು? ಮಲ್ಕೊಂಡ್ರ? ಇವಾಗ ಟೈಮ್ ಎಷ್ಟು? 11:40. ಚಿಕನ್ ಸಮೋಸ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಂದು ವಿಡಿಯೋ ಮಾಡಿದ್ರಾ? ಹಲೋ, ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ ಹೇಳ್ಕೊಂಡು ಅದಕ್ಕೆ ಬಂದಿದ್ದು. ಯಾಕೆ ಹೇಳಿ? ಈ ಶೀಟ್ನ ನೀವೇ ತಾನೇ ಆರ್ಡರ್ ಮಾಡಿ ಕೊಟ್ಟಿದ್ದು. ಚೆನ್ನಾಗಿದೆ. ನಿಜವಾಗ್ಲೂ ಫೀಡ್ಬ್ಯಾಕ್ ಕೊಡ್ಬೇಕು, ಚೆನ್ನಾಗಿದೆ ಇಲ್ಲ ಅಂತ. ಚೆನ್ನಾಗಿದ್ಯಾ? ನಾನೇ ಇನ್ನು ಟೇಸ್ಟ್ ಮಾಡಿಲ್ಲ. ಹೌದು. ಚೆನ್ನಾಗಿದೆಯಾ ಇಲ್ಲ ಅಂತ ಕೇಳಿದ್ರೆ ತಿಂತಾನೆ ಇದ್ದಾರೆ. ಫೀಡ್ಬ್ಯಾಕ್ ಕೊಡಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. 5 ಸ್ಟಾರ್. ಅಮ್ಮ, ಅವಳೆಲ್ಲಿ? ನಿರ್ಮಲಾ, ನಮ್ಮ ಅಕ್ಕ ಅವರು. ನಿಮ್ಮ ಅಕ್ಕ ಟಾಯ್ಲೆಟ್ಗೆ ಹೋಗಿದ್ದಾರೆ. ಪಾಪ ಅವಳು ಮರ್ಯಾದೆ ತೆಗಿತಿದ್ದೀರಲ್ಲ. ಯಾಕೆ? ವಿಡಿಯೋ ನೋಡೋರು ಯಾರು ಟಾಯ್ಲೆಟ್ಗೆ ಹೋಗಲ್ಲ? ಖಂಡಿತ ಹೋಗ್ತಾರೆ. ಅಮಿತ್, ನೀನು ಟೇಸ್ಟ್ ಮಾಡಿಲ್ಲಲ್ಲ? ಟೇಸ್ಟ್ ಪ್ಲೀಸ್, ಟೇಸ್ಟ್ ಮಾಡು. ನಿರ್ಮಲಾ ಬಾ, ನೋಡು, ತಿನ್ನು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಅವಳು ಹೆಂಗಿದ್ದಾಳೆ. ಚೆನ್ನಾಗಿದೆ, ಚೆನ್ನಾಗಿದೆ. ನೀನ್ ಬಾ ಈ ಕಡೆ, ನಾ ವಿಡಿಯೋ ಮಾಡ್ತಾ ಇದ್ದೀನಿ. ಬಾರೆ ತಿನ್, ಟೇಸ್ಟ್ ಹೇಳು. ಹೋಗ್ಲಿ, ಟೇಸ್ಟ್ ಹೇಳು. ಇಲ್ಲೇ ತಿನ್, ಇಲ್ಲೇ ಟರ್ನ್ ಮಾಡಿ ವಿಡಿಯೋನ. ಹಿಂಗೆ ಜಸ್ಟ್ ಕಚ್ಬಿಟ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬೇಡ. ನಿಜವಾಗ್ಲೂ ಹೇಳು, ಚೆನ್ನಾಗಿದ್ಯಾ ಇಲ್ವಾ ಅಂತ. ನಾ ಹೇಳಿಲ್ಲ ಇನ್ನು, ಜಸ್ಟ್ ಕಚ್ಚಲೂ ಇಲ್ಲ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ತಕೊಳ್ಳಿ ಮತ್ತೆ. ನಾನು ಟೇಸ್ಟ್ ಮಾಡಿಲ್ಲ, ನಾನು ಟೇಸ್ಟ್ ಮಾಡಿದ್ದೆ. ಇದು ನಮಗೂ ಎಲ್ಲ ತಿನ್ಕೊಂಡ್ಬಿಟ್ಟೆ. ಮತ್ತೆ ಕ್ರಿಸ್ಪಿ ಆಗಿ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಅವಳಿಗೆ ಚೆನ್ನಾಗಿ ಅನ್ಸಿಲ್ಲ, ಇರುತ್ತೆ ವಾಪಸ್ ಇಟ್ಟಿಲ್ಲ ಅವಳು. ಚೆನ್ನಾಗಿಲ್ಲ. 12 o'clock ಆಯ್ತು. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಹೇಳಿ. ರೆಸಿಪಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾರೆ, ಅದನ್ನ ನೀವು ಕೂಡ ತಿಂದು ಎಂಜಾಯ್ ಮಾಡಿ ಟ್ರೈ ಮಾಡಿ. ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಅಪ್ಡೇಟಿಗೋಸ್ಕರ ನನ್ನನ್ನು ಫಾಲೋ ಮಾಡಿ.
ಧನ್ಯವಾದ.